ರಾಜಸ್ಥಾನ ಮುಖ್ಯಮಂತ್ರಿಯ ನಡೆ ಬಗ್ಗೆ ಖ್ಯಾತ ಗಾಯಕ ಸೋನು ನಿಗಮ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು ಯಾಕೆ? ಹೀಗ್ ಮಾಡೋದಾದ್ರೆ ನೀವು ಬರಲೇಬೇಡಿ ಅಂತ ಸುಪ್ರಸಿದ್ಧ ಗಾಯಕ ಹೇಳೋಕೆ ಕಾರಣ ಏನು? ರಾಜಸ್ಥಾನದ ಮುಖ್ಯಮಂತ್ರಿ ಬಗ್ಗೆ ವಿಡಿಯೋ ಮಾಡಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸೋಕೆ ಕಾರಣ ಏನು? ಸರಸ್ವತಿ ದೇವಿಗೆ ಅವಮಾನ ಮಾಡುವ ರೀತಿಯಲ್ಲಿ ರಾಜಸ್ಥಾನ ಮುಖ್ಯಮಂತ್ರಿ ನಡೆದುಕೊಂಡಿದ್ದಾರೆ ಅಂತ ಖ್ಯಾತ ಗಾಯಕ ಸೋನು ನಿಗಮ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜಸ್ಥಾನದ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಅವರು ಕಾರ್ಯಕ್ರಮದ ಮಧ್ಯದಲ್ಲೇ ಹೊರ ಹೋಗಿದ್ದಕ್ಕೆ ಅಸಮಾಧಾನಗೊಂಡ ಸೋನು ನಿಗಮ್ ರಾಜಕಾರಣಿಗಳು ಒಂದೋ ಸಂಪೂರ್ಣ ಕಾರ್ಯಕ್ರಮದಲ್ಲಿರಬೇಕು ಅಥವಾ ಬರಲೇಬಾರದು ಅಂತ ಹೇಳಿದ್ದಾರೆ. ಅರ್ಧದಲ್ಲಿ ಹೋಗುವುದು ಸರಸ್ವತಿ ದೇವಿಗೆ ಮಾಡಿದ ಅವಮಾನ ಅಂತಾನು ಅವರು ಹೇಳಿದ್ದಾರೆ. ಇತ್ತೀಚೆಗೆ ರಾಜಸ್ಥಾನದಲ್ಲಿ ಸೋನು ನಿಗಮ್ ಅವರ ಕಾರ್ಯಕ್ರಮ ನಡೆದಿತ್ತು. ಅದರ ನಂತರ ವಿಡಿಯೋವೊಂದನ್ನ ಅವರು ಹಂಚಿಕೊಂಡಿದ್ದಾರೆ. ಭವಿಷ್ಯದಲ್ಲಿ ಕಾರ್ಯಕ್ರಮಗಳನ್ನ ಮಧ್ಯದಲ್ಲಿ ಬಿಟ್ಟು ಹೋಗೋದನ್ನ ನಿಲ್ಲಿಸೋಕೆ ರಾಜಕಾರಣಿಗಳಲ್ಲಿ ಸೋನು ನಿಗಮ್ ಸಾಮಾಜಿಕ ಮಾಧ್ಯಮದಲ್ಲಿ ಕೇಳಿಕೊಂಡಿದ್ದಾರೆ. ಸೋಮವಾರ ಜೈಪುರದಲ್ಲಿ ನಡೆದ ರೈಸಿಂಗ್ ರಾಜಸ್ಥಾನ ಕಾರ್ಯಕ್ರಮದಲ್ಲಿ ಸೋನು ನಿಗಮ್ ಪ್ರದರ್ಶನ ನೀಡಿದ್ದು ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಕೂಡ ಭಾಗಿಯಾಗಿದ್ರು. ಹೆಸರಾಂತ ಹಿನ್ನೆಲೆ ಗಾಯಕ ಸೋನು ನಿಗಮ್ ಇತ್ತೀಚೆಗಷ್ಟೇ ರಾಜಸ್ಥಾನದಲ್ಲಿ ಎಲ್ಲರ ಮನಮುಟ್ಟುವ ಪ್ರದರ್ಶನ ನೀಡುವ ಮೂಲಕ ಬಿರುಗಾಳಿ ಎಬ್ಬಿಸಿದ್ರು. ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು, ವಿಶೇಷವಾಗಿ ರಾಜಕಾರಣಿಗಳು ಕಾರ್ಯಕ್ರಮವನ್ನ ಮಧ್ಯದಲ್ಲಿ ಬಿಟ್ಟು ಹೋಗೋದನ್ನ ಗಮನಿಸಿದ್ದ ಅವರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕಾರ್ಯಕ್ರಮದ ನಂತರ ಸೋನು ನಿಗಮ್ ಅವರು ಭವಿಷ್ಯದಲ್ಲಿ ಇಂತಹ ನಡವಳಿಕೆಯನ್ನ ತಪ್ಪಿಸೋಕೆ ರಾಜಕೀಯ ನಾಯಕರನ್ನ ಒತ್ತಾಯಿಸೋಕೆ ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ಸೋಮವಾರ ಜೈಪುರದಲ್ಲಿ ನಡೆದ ರೈಸಿಂಗ್ ರಾಜಸ್ಥಾನ್ ಕಾರ್ಯಕ್ರಮದಲ್ಲಿ ಅವರ ಪ್ರದರ್ಶನದ ನಂತರ ನಿಗಮ್ ಇನ್ಸ್ಟಾಗ್ರಾಂನಲ್ಲಿ ನೇರವಾಗಿ ರಾಜಕಾರಣಿಗಳನ್ನ ಉದ್ದೇಶಿಸಿ ಸೆಲ್ಫಿ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ. ಒಂದೋ ಇಡೀ ಕಾರ್ಯಕ್ರಮಕ್ಕೆ ನಿಲ್ಲಬೇಕು ಅಥವಾ ಅದಕ್ಕೆ ಹಾಜರಾಗಲೇಬಾರದು ಅಂತ ಅವರು ಒತ್ತಾಯಿಸಿದ್ದಾರೆ. ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಸೇರಿದಂತೆ ಇತರ ಸಚಿವರು ಕೂಡ ಕಾರ್ಯಕ್ರಮವನ್ನ ಮಧ್ಯದಲ್ಲಿ ತೊರೆದು ಹೋಗಿದ್ರು ಅಂತ ಉಲ್ಲೇಖಿಸಿದ ನಿಗಮ್ ಸಾರ್ವಜನಿಕರಿಗೆ ಇಂತಹ ಕ್ರಮಗಳು ಯಾವ ರೀತಿಯ ಪೂರ್ವ ನಿದರ್ಶನವನ್ನ ನೀಡುತ್ತೆ ಅಂತ ಪ್ರಶ್ನಿಸಿದ್ದಾರೆ. ಪ್ರದರ್ಶನಕ್ಕೆ ಬಹಳಷ್ಟು ಒಳ್ಳೆ ಜನರು ಬಂದಿದ್ರು. ಇದು ಅತ್ಯಂತ ಪ್ರತಿಷ್ಠಿತ ಕಾರ್ಯಕ್ರಮ ಆಗಿತ್ತು. ರಾಜಸ್ಥಾನದ ಹೆಮ್ಮೆಯನ್ನ ಹೆಚ್ಚಿಸೋಕೆ ಪ್ರಪಂಚದ ಎಲ್ಲೆಡೆಯಿಂದ ಪ್ರತಿನಿಧಿಗಳು ಬಂದ್ರು. ರಾಜ್ಯದ ಮುಖ್ಯಮಂತ್ರಿಯೂ ಇದ್ರು, ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವರು ಇದ್ರು. ಕತ್ತಲಲ್ಲಿ ಅವರೆಲ್ಲರನ್ನು ನೋಡಲಾಗ್ಲಿಲ್ಲ, ಆದರೆ ಸಾಕಷ್ಟು ಜನ ಇದ್ರು ಅಂತ ಸೋನು ನಿಗಮ್ ನೆನಪಿಸಿಕೊಂಡ್ರು. ಕಾರ್ಯಕ್ರಮದ ಮಧ್ಯದಲ್ಲಿ ಸಿಎಂ ಸಾಬ್ ಮತ್ತು ಉಳಿದವರು ಎದ್ದು ಹೋಗಿದ್ದನ್ನ ನಾನು ನೋಡಿದೆ. ಅವರು ಹೋದ ತಕ್ಷಣ ಎಲ್ಲಾ ಪ್ರತಿನಿಧಿಗಳು ಕೂಡ ಹೊರಟರು. ಎಲ್ಲಾ ರಾಜಕಾರಣಿಗಳಲ್ಲಿ ನನ್ನದೊಂದು ವಿನಂತಿ, ನಿಮ್ಮ ಕಲಾವಿದರನ್ನ ನೀವು ಗೌರವಿಸದೇ ಇದ್ರೆ ಹೊರಗಿನವರು ಏನ್ ಮಾಡ್ತಾರೆ? ಅಮೆರಿಕದಲ್ಲಿ ಅಥವಾ ಬೇರೆಡೆ ಪ್ರದರ್ಶನದ ಸಮಯದಲ್ಲಿ ಅಧ್ಯಕ್ಷರು ಮಧ್ಯದಲ್ಲಿ ಹೋಗೋದನ್ನ ನಾನು ನೋಡಿಲ್ಲ. ಕನಿಷ್ಠ ಅವರು ಹೊರಡುವ ಮೊದಲು ತಿಳಿಸ್ತಾರೆ. ನಿಮ್ಮೆಲ್ಲರಲ್ಲಿ ನನ್ನ ವಿನಮ್ರ ವಿನಂತಿ ಏನು ಅಂದ್ರೆ, ನೀವು ಹೀಗೆ ಹೊರಡಬೇಕಾದ್ರೆ ಬರಲೇಬೇಡಿ ಅಥವಾ ಪ್ರದರ್ಶನ ಪ್ರಾರಂಭವಾಗುವ ಮೊದಲು ಹೊರಟುಬಿಡಿ ಅಂತ ಸೋನು ನಿಗಮ್ ಹೇಳಿದ್ದಾರೆ. ಇಂತಹ ಕ್ರಮಗಳನ್ನ ದೊಡ್ಡ ಅಗೌರವ ಅಂತ ಸೋನು ನಿಗಮ್ ಕರೆದಿದ್ದಾರೆ. ಕಲಾವಿದನ ಪ್ರದರ್ಶನದ ಮಧ್ಯದಲ್ಲಿ ಎದ್ದು ಹೋಗುವುದು ಅತ್ಯಂತ ಅಗೌರವ. ಇದು ಸರಸ್ವತಿ ದೇವಿಗೆ ಮಾಡಿದ ಅವಮಾನ. ವಾಸ್ತವವಾಗಿ ನೀವು ಹೊರಡೋದನ್ನ ನಾನು ಗಮನಿಸಲಿಲ್ಲ, ಆದ್ರೆ ನೀವು ಹೊರಟ ನಂತರ ರಾಜಕಾರಣಿಗಳು ಮಧ್ಯದಲ್ಲಿ ಎದ್ದು ಹೋಗುವಂತ ಕಾರ್ಯಕ್ರಮಗಳನ್ನ ಇನ್ನು ಮುಂದೆ ಮಾಡಬೇಡಿ ಅಂತ ಜನರಿಂದ ನನಗೆ ಸಾಕಷ್ಟು ಸಂದೇಶಗಳು ಬಂದ್ವು. ಹಾಗಾಗಿ ನಿಮ್ಮಲ್ಲಿ ನನ್ನದೊಂದು ವಿನಂತಿ ಇದೆ, ನೀವು ಹೊರಡಬೇಕಾದ್ರೆ ಕಾರ್ಯಕ್ರಮ ಪ್ರಾರಂಭವಾಗುವ ಮೊದಲು ಹಾಗೆ ಮಾಡಿ, ಕುಳಿತುಕೊಳ್ಬೇಡಿ. ನೀವು ಗಣ್ಯ ವ್ಯಕ್ತಿಗಳು ಮತ್ತು ಕಾರ್ಯನಿಬಿಡತೆ ಇರೋರು ಅಂತ ನನಗೆ ತಿಳಿದಿದೆ. ನಿಮಗೆ ಬಹಳಷ್ಟು ಕೆಲಸವಿದೆ. ನೀವು ಎಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸ್ತೀರಿ ಮತ್ತು ಆದ್ರಿಂದ ನೀವು ಕಾರ್ಯಕ್ರಮಕ್ಕಾಗಿ ನಿಮ್ಮ ಸಮಯವನ್ನ ವ್ಯರ್ಥ ಮಾಡಬಾರದು. ನೀವು ಬೇಗ ಹೊರಡಬೇಕು. ಇದು ವಿನಮ್ರ ವಿನಂತಿ ಅಂತ ಸೋನು ನಿಗಮ್ ಹೇಳಿದ್ದಾರೆ. नमस्ते, अभी मैं कॉन्सर्ट से आ रहा हूँ जयपुर में. अभी मैं खत्म अभी भी किया राइजिंग राजस्थान. बहुत अच्छे लोग आए थे. बहुत सारा अच्छा प्रेस्टिजियस शो था. वर्ल्ड वाइड से कोने कोने से लोग डेलीगेट्स आए थे राजस्थान की शान बढ़ाने के लिए. और सीएम साहब थे, यूथ मिनिस्टर, स्पोर्ट्स मिनिस्टर भी थे. सब काफी लोग थे. अंधेरे में मैं सबको देख भी नहीं पाया. बहुत लोग थे. जब मैं शो के बीच में मैंने देखा कि सीएम साहब और बाकी भी जो लोग थे वो सब उठ के चले गए और उनके जाते ही जितने भी डेलीगेट्स थे वो भी चले गए. सो मेरा ये एक निवेदन है सारे पॉलिटिशियन से कि अगर आप ही अपने आर्टिस्ट की कदर नहीं करेंगे तो बाहर के लोग क्या करेंगे? वो भी क्या सोचते होंगे? ऐसा तो कभी मैंने देखा नहीं कि अमेरिका में कोई परफॉर्मेंस कर रहा है और वहाँ का अगर प्रेसिडेंट बैठा होगा तो वो उठ के चला जाएगा, वहाँ से बोल के जाएगा, इशारा करके जाएगा. तो मेरा आपसे निवेदन है कि अगर आप लोग को उठ के जाना होता है ना, तो आप आया मत करो या शो शुरू होने से पहले चले जाया करो. किसी भी आर्टिस्ट के परफॉर्मेंस के बीच में उठ के जाना ये बड़ी नाकदरदानी है. ये सरस्वती का अपमान है. क्योंकि ये मैंने नोटिस नहीं किया. जब आप लोग गए तो उसके बाद में मुझे सब लोग के मैसेजेस आए कि ये नहीं करना चाहिए ऐसे शोज आप लोगों को. यू शुड नॉट परफॉर्म फॉर पॉलिटिशियंस बिकॉज अगर वो उठ के जा रहे होते तो फिर ये आर्ट की कदर नहीं होती. तो मेरा आपसे निवेदन है कि आप लोग अगर जाना ही हो आपको तो परफॉर्मेंस के पहले चले जाया कीजिए. आप बैठा ही मत करो, है ना. आई नो यू आर बिजी.
आप लोग महान हैं, आप लोगों के पास बहुत काम होते हैं, आप लोग सारी जिम्मेदारी संभालते हैं, तो एक शो में बैठ के आपको अपना टाइम नहीं वेस्ट करना चाहिए, तो आप पहले चले जाया करो. थैंक यू वेरी हम्बली. इट्स अ रिक्वेस्ट टू ऑल ऑफ यू. ಸೋನು ನಿಗಮ್ ಅವರ ಸಹೋದರಿ ಹಿನ್ನೆಲೆ ಗಾಯಕಿ ಟೀಶಾ ನಿಗಮ್ ಕೂಡ ಅವರ ಹೇಳಿಕೆಯನ್ನ ಬೆಂಬಲಿಸಿದ್ದಾರೆ. ನೀವು ಮಾತ್ರ ಇದನ್ನ ಹೀಗೆ ಹೇಳಬಹುದು, ಇದನ್ನ ಎಲ್ಲರ ಗಮನಕ್ಕೆ ತಂದಿದ್ದಕ್ಕಾಗಿ ಧನ್ಯವಾದಗಳು ಅಂತ ಅವರು ಹೇಳಿದ್ದಾರೆ.